ಮತ್ತೇನು ಮಧ್ಯಪ್ರದೇಶ ಅಗೈನ್ ಈ ಬಾರಿ ಮಧ್ಯಪ್ರದೇಶವನ್ನ ಬಿಜೆಪಿ ಸ್ವೀಪ್ ಮಾಡಬಹುದು ಅನ್ನುವಂತ ರೀತಿಯಾಗಿ ರಿಸಲ್ಟ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಮಟ್ಟಿಗೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಪರ್ಫಾರ್ಮ್ ಮಾಡಿತ್ತೋ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮಾಡಿ 29 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ 29ಕ್ಕೆ 29 ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕೂಡ ಈ ಬಾರಿ ವಿಶೇಷವಾಗಿ ಅವರನ್ನು ಕೂಡ ಲೋಕಸಭಾ ಅಖಾಡಕ್ಕೆ ಇಳಿಸಿ ಹೊಸ ಪ್ರಯತ್ನಗಳನ್ನ ಮಧ್ಯಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮಾಡ್ತಾ ಇದ್ದಂಥದ್ದನ್ನ ನಾವು ನೋಡಿದ್ದೀವಿ. ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಂತಹ ನಂತರದಲ್ಲಿ ಬಹಳಷ್ಟು ಪ್ರಯೋಗಾತ್ಮಕವಾದಂತಹ ನಿರ್ಧಾರಗಳನ್ನ ಬಿಜೆಪಿಯಲ್ಲಿ ಕೈಗೊಂಡಿತ್ತು. ಅದು ಬಹುಶಃ ಲೋಕಸಭಾ ಚುನಾವಣೆಯ ಗೆಲುವಿನ ಓಟಕ್ಕೆ ಯಾವುದೇ ರೀತಿಯಂತ ಹೊಡೆತ ಬಹುಶಃ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಬೀಳಂಗ್ ಕಾಣ್ತಾ ಇಲ್ಲ. ಯಾಕಂತ ಅಂದ್ರೆ ಬಿಜೆಪಿ 29 ಸ್ಥಾನಗಳನ್ನ ಗೆಲ್ಲುವಂತ ಒಂದು ಮುನ್ಸೂಚನೆಯಲ್ಲಿ ಸಿಗ್ತಾ ಇದೆ. ಅಗೈನ್ ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲಿ ಯಾವುದೇ ಸ್ಥಾನವನ್ನ ಈ ಬಾರಿ ಗೆಲ್ಲೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ರೀತಿಯಾಗಿ ಎಕ್ಸಿಟ್ ಪೋಲ್ ನ ಫಲಿತಾಂಶ ನೋಡಿದಂತ ಸಂದರ್ಭದಲ್ಲಿ ನಮ್ ಗಮನಕ್ಕೆ ಬರ್ತಾ ಇರುವಂತ ಸಂಗತಿಯಾಗಿದೆ.